ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ರಾತ್ರಿ ಕರೆಂಟ್ ಹೊರಟೋಗಿತ್ತು. ಒಳಗಡೆ ಎಲ್ಲ ಅಬೆ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಇಲ್ಲಿ ಪಾರ್ಕಿಂಗಲ್ಲೇ ಮಲಗಿದ್ವಿ. ತಣ್ಣಗೆ ಗಾಳಿ ಬರ್ತಾಯಿತ್ತು. ಚೆನ್ನಾಗಿ ನಿದ್ದೆ ಬಂದಿದೆ ನೋಡಿ. ಈಗ ತಾನೇ ಎದ್ದಿದ್ದೀನಿ. ಬೆಡ್ಶೀಟ್ ಎಲ್ಲ ಮಡ್ಚಿಟ್ಬಿಟ್ಟು ನಂತರ ನಾನು ಡಿ-ಮಾರ್ಟ್ಗೆ ಹೋಗಬೇಕಿತ್ತು. ಸರಿ, ಆಟೋಲಿ ಹೋದರೆ 2 ಸೈಡು ಆಟೋ ಚಾರ್ಜ್ ಆಗುತ್ತೆ ಅಂತಂದ್ಬಿಟ್ಟು ದುಷಿ ಆಚೆ ಹೋಗ್ತಾ ಇದ್ದ. ಸರಿ, ನಾನು ಅಲ್ಲಿ ಬಿಟ್ಬಿಡು ಅಂತಂದ್ಬಿಟ್ಟು ರೆಡಿಯಾಗಿ ಹಾಗೆ ಹೋಗ್ತಾ ಇದ್ದೀನಿ. ಸ್ನಾನವೂ ಮಾಡಿಲ್ಲ, ಬರೀ ಫೇಸ್ ವಾಶ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ನಡ್ಕೊಂಡು ಹೋದರೆ ಸ್ವಲ್ಪ ದೂರ ಆಗುತ್ತೆ. ಅದೇ ಗಾಡೀಲಿ ಹೋದರೆ 5 ನಿಮಿಷದಲ್ಲೇ ಡಿ-ಮಾರ್ಟ್ಗೆ ಹೋಗ್ಬೋದು ನಾವು. ಅದಕ್ಕೆ ಹೋಗಿ ಬಂದುಬಿಡೋಣ ಹೇಗೋ, ನಂತರ ಬಂದು ಸ್ನಾನ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೊರಡ್ತಾ ಇದ್ದೀನಿ. ಶಾಪಿಂಗ್ ಅಂತೂ ಮುಗಿಸಾಯಿತು. ಈಗ ಆಟೋ ಬುಕ್ ಮಾಡಿದ್ದೆ. 4 ನಿಮಿಷ ಏನೋ ತೋರಿಸ್ತಾ ಇತ್ತು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೇ ತೊಗೊಂಡಿದ್ದು, ಹೆಚ್ಚಿಗೆ ಏನೂ ತೊಗೊಂಡಿಲ್ಲ. ಪಕ್ಕದಲ್ಲೇ ಪಾಪ್ಕಾರ್ನು ಐಸ್ ಕ್ರೀಮ್ ಎಲ್ಲ ಮಾರ್ತಾ ಇದ್ದಾರೆ. ಬೆಳಗ್ಗೆ ತಿನ್ನೋದಕ್ಕಾಗಲ್ಲ ಅಂತಂದ್ಬಿಟ್ಟು ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಒಬ್ಬಳೇ ಬಂದರೆ ಏನು ತಿನ್ನಲ್ಲ. ದುಷಿ ಬಂದರೆ ದುಷಿ ಜೊತೆ ಯಾವಾಗಲಾದರೂ ತಿಂತೀನಿ ಅಷ್ಟೇ. ಆಟೋ ಬಂತು, ಈಗ ಇನ್ನೇನು ಹೊರಡೋದೇ. ಈ ಆಟೋದವ್ರು ಮೈನ್ ರೋಡಲ್ಲಿ ಹೋಗ್ತಾರೆ. ಅದಕ್ಕೆ ಒಂದು 10-15 ನಿಮಿಷ ಇಡಿಸುತ್ತೆ. ಶಾರ್ಟ್ಕಟ್ಟಲ್ಲಿ ಹೋದರೆ ಬರೀ 5 ನಿಮಿಷನೇ. ನಾವು ಗಾಡೀಲಿ ಬರೋವಾಗ ಶಾರ್ಟ್ಕಟ್ಟಲ್ಲಿ ಹೊರಡ್ಬಿಡ್ತೀವಿ. ಹಾಗೆಯೇ ಡಿ-ಮಾರ್ಟ್ ಬಂದು ಒಂದು 4-5 ವರ್ಷ ಏನೋ ಆಯಿತು ನಮ್ಮ ಮನೆ ಹತ್ರ. ಆವಾಗಿಂದ ಇಲ್ಲಿವರೆಗೂ ನಾನು ಇಲ್ಲೇ ಬಂದು ತೊಗೊಳ್ತಾ ಇರ್ತೀನಿ. ನನಗೆ ರೇಷನ್ ಐಟಮ್ ಏನೋ ಮನೆ ಹತ್ರ ಹೋಲ್ಸೇಲ್ ಅಂಗಡಿಗಳಿದೆ, ಅಲ್ಲೇ ಚೆನ್ನಾಗಿರೋ ಸಿಗುತ್ತೆ. ಆದರೆ ಪ್ಲಾಸ್ಟಿಕ್ ಸಾಮಾನುಗಳು, ಈ ಬೇಷನ್ನು ಬಕೆಟ್ಗಳು ಮತ್ತು ಸ್ಟೀಲ್ದು ಕಡಾಯಿಗಳು, ನೀವು ರೆಸಿಪಿ ಚಾನಲಲ್ಲಿ ನೋಡಿರ್ಬೋದು, ಕಡಾಯೆಲ್ಲ ಗಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಇಲ್ಲಿ ತಂದಿರೋದೇ ಚೆನ್ನಾಗಿರುತ್ತೆ. ಸ್ಟೀಲ್ ಪಾತ್ರೆಗಳು ಮತ್ತು ಪ್ಲಾಸ್ಟಿಕ್ ಸಾಮಾನುಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದರೆ ಈಗ ಬರೀ ರೇಷನ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಗೋಲ್ಡ್ ವಿನ್ನರ್ ಬೇಕಿತ್ತು, ಅದಕ್ಕೋಸ್ಕರನೇ ಬಂದಿದ್ದು. ಹೋದ್ಮೇಲೆ ನಾನು ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲು ಸ್ನಾನ ಮಾಡ್ಕೋಬೇಕು. ಬೆಳಗ್ಗೆಯಿಂದ ಸ್ನಾನ ಮಾಡ್ದಿರಾ ನನಗೆ ಹಾಗೆ ಆಚೆ ಬಂದಿರೋದಕ್ಕೆ ಒಂಥರ ಅನ್ನಿಸ್ತಾ ಇದೆ. ಓಕೆ, ಎಲ್ಲ ಮನೆಗೆ ಬಂದಮೇಲೆ ಆ ಬ್ಯಾಗ್ಗಳೆಲ್ಲ ಒಳಗಡೆ ಇಟ್ಬಿಡ್ತಾ ಇದ್ದೀನಿ. ಮೊದಲು ಒಳಗಡೆ ಇಟ್ಬಿಟ್ಟು ಎಲ್ಲ ತೆಗೆದು ಆಚೆ ಇಟ್ಬಿಟ್ರೆ ನಂತರ ಸ್ನಾನ ಮಾಡ್ಕೊಂಬಂದು ಏನೇನಿದೆ ಅಂತ ಎಲ್ಲ ನೀಟಾಗಿ ಎತ್ತಿಟ್ಕೋಬೋದು. ಐಟಮ್ಗಳೆಲ್ಲ ತರೋದಕ್ಕಿಂತ ಎಲ್ಲ ಎತ್ತಿ ಜೋಡಿಸಿರೋದೇ ಒಂದು ದೊಡ್ಡ ಕೆಲಸ ಅಲ್ವಾ? ಅಬ್ಬಾ, ಈಗ ಸಮಾಧಾನ ಆಗ್ತಿದೆ. ಸ್ನಾನ ಆದಮೇಲೆ ಟಿಫನು ಮುಗಿಸ್ಬಿಟ್ಟೆ. ನಂತರ ಈಗ ವೀಡಿಯೋನ ಮಾಡ್ತಾಯಿದ್ದೀನಿ. ಏನೇನು ತಂದಿದ್ದೀನಿ ನೋಡಿ. ಹಾಯ್ ಫ್ರೆಂಡ್ಸ್, ಡಿ-ಮಾರ್ಟಿಂದ ಬಂದಿದ್ದೀನಿ. ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗಿಬಿಟ್ಟು ನಂತರ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನೇನಕ್ಕೆ ಹೋಗಿದ್ದು ಗೊತ್ತಾ? ಈ ಗೋಲ್ಡ್ ವಿನ್ನರ್ ತೊಗೊಂಬರೋಣ ಅಂತ ಹೋಗಿದ್ದು. ಇದೊಂದು ತೊಗೊಂಬರಕ್ಕೆ ಹೋಗಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಬಿಲ್ ಎಷ್ಟಾಗಿದೆ ಅಂದರೆ ನೋಡಿ, ಇಲ್ಲಿದೆ 4020 ರೂಪಾಯಿ ಆಗಿದೆ ಬಿಲ್ಲು. ಬರೀ ಗೋಲ್ಡ್ ವಿನ್ನರ್ ಆಯಿಲ್ ತೊಗೊಂಬರಕ್ಕೆ ಹೋಗಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಮೊದಲು ಪುಡಿ ಉಪ್ಪು, ಕೈ ಉಪ್ಪನ್ನು ತಂದಿದ್ದೀನಿ. ಹಾಗೆ ಏಲಕ್ಕಿ ಮತ್ತು ಇದು ಲವಂಗ ತೊಗೊಂಬಂದಿದ್ದೀನಿ. ನಂತರ ಟೊಮೊಟೊ ಕೆಚಪ್ಪು, ವಿಮ್ ಸೋಪು ಒಂದು 5-6 ತೊಗೊಂಬಂದಿದ್ದೀನಿ. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಹಾಗೆ ದೀಪದ್ದೆಣ್ಣೆ, ದಿನಾ ದೀಪ ಹಚ್ಬೇಕಲ್ವ, ಅದಕ್ಕೆ 2 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಮನೇಲಿ ಒಂದು ಪ್ಯಾಕೆಟ್ ಇದೆ. ನಂತರ ನೋಡಿ, ಸಾಂಬ್ರಾಣಿ, ಹಾಗೆ ಸ್ಕ್ರಬ್ಬರು, ಪಾತ್ರೆ ಬೆಳಗೋದಕ್ಕೆ ಸ್ಕ್ರಬ್ಬರು ಮತ್ತು ಟಿಶ್ಯೂ ಪೇಪರು. ನನಗೆ ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಬಾಕ್ಸಲ್ಲಿ ಹಾಕಿಡೋದಕ್ಕೆ ಬೇಕಾಗುತ್ತೆ, ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ನಂತರ ಅವಲಕ್ಕಿ, ಹಾಗೆಯೇ ಕಡಲೆಕಾಳು, ನಂತರ ತೊಗರಿಬೇಳೆ ಮತ್ತು ಕಾಬೂಲ್ ಕಡಲೆಕಾಳು. ಇದು ಪಲ್ಯ ಮಾಡೋದೇ ಚೆನ್ನಾಗಿರುತ್ತೆ, ಅದಕ್ಕೆ ತೊಗೊಂಬಂದಿದ್ದೀನಿ. ನಂತರ ಸಕ್ಕರೆ ನಾನು ತುಂಬ ಯೂಸ್ ಮಾಡ್ತಾ ಇರ್ತೀನಿ. ಕಾಫಿ ಟೀ ತುಂಬ ಕುಡಿತೀನಿ. ಆದಷ್ಟು ಸಕ್ಕರೆ ಕಡಿಮೆ ಮಾಡೋದು ಒಳ್ಳೆಯದು. ನೀವು ಕುಡಿಬೇಡಿ, ಆದರೆ ನನಗೆ ಬಿಡೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಟೀ ಪೌಡರು, ಈ ಟೀ ಪೌಡರು ಲೂಸ್ ಮಾಡ್ತಾರೆ ಡಿ-ಮಾರ್ಟಲ್ಲಿ. ನಾನು ಯಾವತ್ತೂ ತಂದಿಲ್ಲ, ಇವತ್ತು ತೊಗೊಂಬಂದಿದ್ದೀನಿ. ನೋಡ್ತೀನಿ, ಚೆನ್ನಾಗಿತ್ತು ಅಂದರೆ ನಿಮ್ಮ ವಿಡಿಯೋನಲ್ಲಿ ತಿಳಿಸ್ತೀನಿ. ನಂತರ ಚಕ್ಕೆ ನೋಡಿ ಫ್ರೆಂಡ್ಸ್,
ಇದಂತೂ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ರೌಂಡ್ ಶೇಪಲ್ಲಿ ಬರುತ್ತೆ. ಇದು ಚಕ್ಕೆ ಘಮ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ಹತ್ರ ಸಿಗೋದಿಲ್ಲ ಇದು, ಅದಕ್ಕೆ ನಾನು ಡಿಮಾರ್ಟ್ಗೆ ಹೋದಾಗೆಲ್ಲ ತೊಗೊಂಬಂದ್ಬಿಡ್ತೀನಿ. ಹಾಗೆ ಸ್ಪ್ರೈಟ್, ನಾನ್ ವೆಜ್ ತಿಂದಾಗ ಆ ಟೈಮಲ್ಲಿ ಮಾತ್ರ ನಾನು ಸ್ಪ್ರೈಟ್ ಕುಡಿತಾ ಇರ್ತೀನಿ. ಅಂದರೆ ಸ್ಪ್ರೈಟು, 7up, ಮೌಂಟೇನ್ ಡ್ಯೂ ಈ ಥರ ಎಲ್ಲ ಕುಡಿತಾ ಇರ್ತೀನಿ. ಅದಕ್ಕೆ ಒಂದು ಬಾಟ್ಲು ತೊಗೊಂಬಂದೆ. ಹಾಗೆ ಕ್ಲಿಪ್ ಒಂದು ಕ್ವಾಲಿಟಿ ಚೆನ್ನಾಗಿತ್ತು, ರಬ್ಬರ್ ಬ್ಯಾಂಡು ಕ್ವಾಲಿಟಿ ಚೆನ್ನಾಗಿದೆ, ಇದೆರಡು ತೊಗೊಂಬಂದಿದ್ದೀನಿ. ಹಾಗೆ ಇದು ಪನ್ನೀರು ಆಲ್ರೆಡಿ ಮನೇಲಿ ಒಂದಿದೆ, ಒಂದು ಸ್ವಲ್ಪ ಯೂಸ್ ಮಾಡಿಬಿಟ್ಟಿದ್ದೀನಿ, ಅದು ಸಾಕಾಗೋದಿಲ್ಲ. ನನಗೆ ರೆಸಿಪಿ ಚಾನಲ್ ಇದೆ, ಕಡಿಮೆ ಇತ್ತು ಅಂದರೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಹೆಚ್ಚಿಗೆ ಕಾಣಿಸ್ಬೇಕು, ಅದಕ್ಕೇ ಇದು ತಂದಿದ್ದೀನಿ. ಗ್ರೇವಿನೋ ಅಥವಾ ಬಿರಿಯಾನಿನೋ ಮಾಡ್ತೀನಿ. ನಂತರ ಬಟರು ಬೇಕಾಗುತ್ತೆ. ಮನೇಲಿ ಬಾಕ್ಸ್ ಇದೆ, ದೊಡ್ಡ ಬಾಕ್ಸ್ ಇದೆ, ಇದು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಬೇಕಾಗುತ್ತೆ ಅಂತ ಇದನ್ನು ತೊಗೊಂಡು. ಬ್ರಷಸ್, ಟೂತ್ ಬ್ರಷು, ಹಾಗೆಯೇ ಆಶೀರ್ವಾದ 2 kg ತಂದಿದ್ದೀನಿ. 10 kg ತೊಗೊಂಬಂದ್ರೆ ಏನಾಗುತ್ತೆ ಅಂದರೆ ನಾವಿರೋದು ಇಬ್ಬರೇ ಅಲ್ವಾ, ಖಾಲಿ ಆಗಲ್ಲ, ಹುಳ ಬಿದ್ದುಬಿಡುತ್ತೆ. ಅದಕ್ಕೆ ನಾನು 2 kg ತಂದಿದ್ದೀನಿ. ಒಂದೊಂದು ಸಲ 5 kg ತೊಗೊಂಬರ್ತೀನಿ. ಆಶೀರ್ವಾದ ಚೆನ್ನಾಗಿರುತ್ತೆ. ನಂತರ ನೋಡಿ ಚಿಲ್ಲಿ ಪೌಡರ್, ಟೀ ಕಲರ್, ಇದು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಖಾರನೂ ಇರುತ್ತೆ ಚೆನ್ನಾಗಿ. ನನ್ನ ಮನೇಲಿ ಆಡಿಸೋದಿಲ್ಲ, ಅಂದರೆ ಮೆಣಸಿನ್ಕಾಯಿ ತೊಗೊಂಬಂದು ಆಡಿಸೋದಿಲ್ಲ, ಯಾಕೆಂದರೆ ಕಲರ್ ಬೇಕು ನನಗೆ ರೆಸಿಪಿ ಚಾನಲ್ಗೆ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಜಿಪ್ಪಿ, ಇದು ಶಿಂಕ್ ಹತ್ರ ಇಡೋದಕ್ಕೆ. ಪಾತ್ರೆ ಇಲ್ಲಿ ಬೆಳಗಲ್ಲ, ಶಿಂಕ್ ಹತ್ರ ಅಲ್ವಾ, ಆಚೆ ಕೆಲಸ ಏನೋ ಬಂದು ಬೆಳಗ್ತಾರೆ. ಇದು ಬರೀ ಸಣ್ಣ ಪುಟ್ಟದ್ದು, ಇಲ್ಲೇ ಏನಾದರೂ ಲೋಟನೋ ಅಥವಾ ಒಂದು ಪಾತ್ರೆನೋ ತೊಳ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಇದನ್ನು ತೊಗೊಂಬಂದಿದ್ದೀನಿ. ಯಾವ್ದು ಕಡಿಮೆದೋ ಅದನ್ನೇ ತರ್ತೀನಿ ನಾನು, ಲಿಕ್ವಿಡ್ ಮಾತ್ರ. ಇದು ತೊಗೊಂಡ್ರೆ ಇದು ಫ್ರೀ ಅಂತ ಅಂದರು, ಅದಕ್ಕೆ ತೊಗೊಂಬಂದೆ. ಹಾಗೆ ಬಾತ್ರೂಮ್ ಕ್ಲೀನರು, ಇದು ಬ್ಲೂ ತಂದಿದ್ದೀನಲ್ವಾ, ಒಂದು ಮನೇಲಿದೆ, ಆಲ್ರೆಡಿ ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಇದೆ. ಹಾಗೆ ರೆಡ್ ಅಂತೂ 2 ಇದೆ ಮನೇಲಿ, ಅದಕ್ಕೆ ಒಂದೇ ಒಂದು ತೊಗೊಂಬಂದೆ. ನಮ್ಮ ಮನೇಲಿ ಆ ರೂಮಲ್ಲೊಂದು, ಈ ರೂಮಲ್ಲೊಂದು ಬಾತ್ರೂಮ್ ಇದೆ, ಎರಡಕ್ಕೂ ಬೇಕಾಗುತ್ತೆ. ಹಾಗೆಯೇ ನಾವು ಯೂಸ್ ಮಾಡೋದು ಪ್ಯಾರಾಶೂಟ್, ಇದನ್ನು ತೊಗೊಂಬಂದಿದ್ದೀನಿ. ನಂತರ ಈ ಬಾಕ್ಸಸ್ ತಂದಿದ್ದೀನಿ. ಈ ಬಾಕ್ಸ್ ಏನಕ್ಕೆ ಅಂದರೆ ಆಲ್ರೆಡಿ ಸೇಮ್ ಬಾಕ್ಸು 5 ಬಾಕ್ಸ್ ಇದೆ ಮನೇಲಿ. ಆ 5 ಬಾಕ್ಸು ಒಂದು ಸೈಡ್ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ಬಂದು ಬೇರೆ ಇಟ್ಟಿದ್ದೀನಿ, ಅಂದರೆ ಬೇರೆ ಡಿಸೈನ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ತಿಲ್ಲ. ಅದಕ್ಕೆ ಸೇಮ್ ಇಟ್ಬಿಡೋಣ 2 ಸೈಡ್ ಅಂತ ಅಂದ್ಬಿಟ್ಟು ಇದು ತೊಗೊಂಬಂದಿದ್ದೀನಿ. ಆರ್ಗನೈಸ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತಂದ್ಬಿಟ್ಟು. ಅಷ್ಟೇನಾ? ಹಾಂ, ಇಷ್ಟೇ. ಯಾವಾಗಲೂ ಮಿಸ್ ಮಾಡಿದ್ದೀನೇನೋ ಗೊತ್ತಿಲ್ಲ. ನಂತರ ನೋಡಿ, ಇದು ಚಾಪಿಂಗ್ ಬೋರ್ಡ್ ತೊಗೊಂಬಂದಿದ್ದೀನಿ. ಆಲ್ರೆಡಿ ಮನೇಲಿದೆ ಚಾಪಿಂಗ್ ಬೋರ್ಡು, ನನಗಲ್ಲ ಇದು, ಅಮ್ಮ ಕೇಳ್ತಾ ಇದ್ರು ಚಾಪಿಂಗ್ ಬೋರ್ಡ್ ಚೆನ್ನಾಗಿದೆ ನನಗೊಂದು ತಂದು ಕೊಡು ಅಂತ ಅಂದ್ಬಿಟ್ಟು. ಡಿಮಾರ್ಟಲ್ಲಿ 3-4 ತಿಂಗಳಿಂದ ನೋಡ್ತಾ ಇದ್ದೀನಿ, ಸಿಗ್ತಾನೇ ಇಲ್ಲ. ಅದಕ್ಕೆ ಇವತ್ತಿತ್ತು ಅಂತ ತೊಗೊಂಬಂದ್ಬಿಟ್ಟಿದ್ದೀನಿ, ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ಬೇಕು. ಓಕೆ, ಇಷ್ಟು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಬರೀ ಆಯಿಲ್ ತೊಗೊಂಬರಕ್ಕೆ ಹೋಗಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಇದನ್ನೆಲ್ಲ ಎತ್ತಿಡಬೇಕು. ತೊಗೊಂಬರೋದು ಹೆಚ್ಚಲ್ಲ, ಎಲ್ಲ ಎತ್ತಿಡೋದೇ ಒಂದು ದೊಡ್ಡ ಕೆಲಸ ಅಲ್ವಾ. ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ನಂತರ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ರೇಷನ್ ಎಲ್ಲ ಎತ್ತಿಟ್ಟ ಮೇಲೆ ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ನಂತರ ಸಂಜೆ 4 ಗಂಟೆಯಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಆಚೆ ಇಲ್ಲೇ ಮನೆ ಹತ್ರ ಹೋಗಿದ್ದೆ, ಮಾವಿನ ಹಣ್ಣು ಹಾಗೆಯೇ ಒಂದು ಸ್ವಲ್ಪ ಹೂವು ಎಲ್ಲ ತೊಗೊಂಬಂದಿದ್ದೆ. ಕಾಫಿ ಕುಡಿತಾ ಕಟ್ಬಿಡ್ಬೋದಲ್ವಾ. 100 ಗ್ರಾಮ್ ಇದು 50 ರೂಪಾಯಿ. ಒಂದು ಸ್ವಲ್ಪ ಕಲರ್ ಇದೆ, ಮಲ್ಲಿಗೆ ಹೂವು ಅಂತೆ. ಏನು ಹೂವು ಅಂತ ನನಗೆ ಹೆಸರು ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ಅದು ಕಟ್ಟಿರೋ ಹೂವು ಆದರೆ ಒಂದು ಮೊಳ 50 ರೂಪಾಯಿ, ಇದು 100 ಗ್ರಾಮ್ 50 ರೂಪಾಯಿ, 3 ಮೊಳ ಆರಾಮಾಗಿ ಬರುತ್ತೆ. ನಾನು ಯಾವಾಗಲೂ ಅಷ್ಟೇ ಬಿಡಿ ಹೂವು ತೊಗೊಂಬಂದು ಕಟ್ಟಿಟ್ಬಿಡ್ತೀನಿ, ಫ್ರೀ ಇರೋವಾಗ ಕಟ್ಟಿಟ್ಬಿಡ್ತೀನಿ. ಕಲಶಕ್ಕೂ ಆಗುತ್ತೆ ಮತ್ತು ನನಗೆ ಮುಡ್ಕೊಳ್ಳೋಕ್ಕೂ ಆಗುತ್ತೆ. ದೇವ್ರಿಗಷ್ಟೇ ನಾವು ಕಟ್ಟಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಒತ್ತಾಗಿ ಕಟ್ಬೋದು. ಅದೇ ಆಚೆಯಿಂದ ತೊಗೊಂಬರೋದಾದರೆ ಒಂದು ಸ್ವಲ್ಪ ದೂರ ಕಟ್ಟಿರ್ತಾರಲ್ವ, ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಯಾವಾಗೋ ಎಮರ್ಜೆನ್ಸಿಗೆ ಬೇಕು ಅಂದರೆ ತೊಗೊಂಬರ್ಬೋದು ಅಷ್ಟೇ. ನೋಡಿ 3 ಮೊಳ ಆರಾಮಾಗಿ ಆಗಿದೆ. ಇದನ್ನು ಕಟ್ ಮಾಡಿ ನೀಟಾಗಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಹಾಕಿ ಇಟ್ಬಿಡ್ತೀನಿ. ಯಾವಾಗ ಬೇಕೋ ಆವಾಗ ಕಟ್ ಮಾಡಿಕೊಂಡು ಬಳಸ್ಕೊಬೋದು. ನೋಡಿದ್ರಲ್ಲ 3 ಮೊಳ ಇದೆ. ಮಲ್ಲಿಗೆ ಹೂವನೇ ಅಂತಲ್ಲ, ಸಾವಂತಿಗೆ ಹೂವನೂ ಅಷ್ಟೇ. ನಾನು 1/4 kgನೋ ಅರ್ಧ kgನೋ ತೊಗೊಂಬರ್ತೀನಿ. ದಿಂಡು ಥರ ಪೋಣಿಸ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಶುಕ್ರವಾರ ಆದಾಗ ಹಾಗೆ ನಾವು ಫೋಟೋಗೆ ಹಾಕೋದಕ್ಕೂ ಚೆನ್ನಾಗಿರುತ್ತೆ. ಓಕೆ, ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.